ದೇವರ ಬಳಿಗೆ ನೀವು ಬರಬೇಕಾದದ್ದು ಅಜ್ಜ ಅಜ್ಜಿ ಆದ ಮೇಲಲ್ಲ, ಬದಲಾಗಿ ಯೌವನದಲ್ಲೇ ಬನ್ನಿರಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಒಬ್ಬ ಪವಿತ್ರ ಮಹಿಳೆಯನ್ನು ಭೇಟಿಯಾಗುತ್ತೇವೆ. ಅವಳೇ ಪ್ರವಾದಿನಿ ಅನ್ನ. ಇವರು ದೇವಾಲಯದಲ್ಲಿಯೇ ಇದ್ದು ಹಗಲಿರುಳು ಉಪವಾಸ ಮಾಡುತ್ತಾ ಪ್ರಾರ್ಥನೆಯಲ್ಲಿ ದೇವರನ್ನು ಆರಾಧಿಸುತ್ತಿದ್ದಳು. ಯೌವನದಲ್ಲೇ ವಿಧವೆಯಾದ ಅವಳು ತನ್ನ ಜೀವನದ ಬಗ್ಗೆ ಹತಾಶಳಾಗಲಿಲ್ಲ ಅಥವಾ ಕಹಿಯಾಗಿ ಬದುಕಲಿಲ್ಲ. ಬದಲಾಗಿ ತನ್ನ ನೋವನ್ನು ದೇವರಿಗಾಗಿ ಅರ್ಪಿಸಿ ತನ್ನ ಇಡೀ ಜೀವನವನ್ನು ಭಕ್ತಿಗಾಗಿ ಮೀಸಲಿಟ್ಟಳು. ಅನ್ನಳ ಜೀವನವು ಇಂದು ನಮಗೆ ಒಂದು ಪ್ರಬಲವಾದ ಸಂದೇಶವನ್ನು ನೀಡುತ್ತದೆ. ಭಕ್ತಿಯು ಕೇವಲ ವೃದ್ಧಾಪ್ಯಕ್ಕೆ ಸೀಮಿತವಲ್ಲ. ಅನೇಕ ಬಾರಿ ನಾವು ಪ್ರಾರ್ಥನೆ, ದೇವಾಲಯ, ಆಧ್ಯಾತ್ಮಿಕ ವಿಷಯಗಳು ಕೇವಲ ವಯಸ್ಸಾದವರಿಗೆ ಅಥವಾ ನಿವೃತ್ತರಾದವರಿಗೆ ಮಾತ್ರ ಸಂಬಂಧಿಸಿದ್ದು ಎಂದು ಭಾವಿಸುತ್ತೇವೆ. ಈಗ ನಮಗೆ ವಯಸ್ಸಿದ ಯುವಕ ಯುವತಿಯರು ನಾವು ಪ್ರಪಂಚವನ್ನು ಆನಂದಿಸೋಣ, ವೃದ್ಧಾಪ್ಯದಲ್ಲಿ ದೇವರನ್ನು ನೋಡಿಕೊಳ್ಳೋಣ ಎಂಬುದು ಹಲವರ ಚಿಂತನೆ. ಆದರೆ ಅನ್ನ ನಮಗೆ ಬೇರೆಯೇ ಪಾಠವನ್ನು ಕಲಿಸುತ್ತಾರೆ. ದೇವರ ಮೌಲ್ಯವನ್ನು ಜೀವನದ ಅಂತ್ಯದಲ್ಲಿ ಅಲ್ಲ, ಬದಲಾಗಿ ಆರಂಭದಲ್ಲೇ ಗುರುತಿಸುವುದೇ ನಿಜವಾದ ಜ್ಞಾನ. ಪ್ರಭು ಯೇಸು ಕ್ರಿಸ್ತರ ಇಂದಿನ ಶುಭ ಸಂದೇಶದಲ್ಲಿ ನಾವು ಕೊನೆಯಲ್ಲಿ ನೋಡುತ್ತೇವೆ, ಅವರು ಸ್ವಗ್ರಾಮವಾದ ನಜರೇತಿಗೆ ಪುಟ್ಟ ಬಾಲಕನಾಗಿದ್ದಾಗ ಹಿಂತಿರುಗಿದರು. ಹಾಗೂ ಅವರು ಬೆಳೆದಂತೆ ಶಕ್ತರು, ಜ್ಞಾನ ಸಂಪೂರ್ಣರು ಆದರು ಹಾಗೂ ದೈವಾನುಗ್ರಹ ಅವರ ಮೇಲಿತ್ತು. ಆದುದರಿಂದ ಪ್ರಿಯರೇ, ದೇವರ ಕಡೆ ತಿರುಗಲು ನಾವು ವೃದ್ಧಾಪ್ಯದವರೆಗೂ ಕಾಯಬಾರದು. ಈಗಲೇ ಆರಂಭಿಸಿ. ನಿಮ್ಮ ಯೌವನವನ್ನು, ನಿಮ್ಮ ಶಕ್ತಿಯನ್ನು ಮತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ದೇವರಿಗೆ ಅರ್ಪಿಸಿ ದೇವರ ಆದಿಯಲ್ಲಿ ನಡೆದರೆ ನೀವು ಎಂದಿಗೂ ಪಶ್ಚಾತ್ತಾಪ ಪಡುವುದಿಲ್ಲ. ಶಕ್ತಿ ಇರುವಾಗಲೇ ದೇವರನ್ನು ಹುಡುಕಲು ಮತ್ತು ನಮ್ಮ ಜೀವನ ಪರ್ಯಂತ ಆತನಿಗೆ ನಂಬಿಗಸ್ತರಾಗಿರಲು ಪ್ರವಾದಿನಿ ಅನ್ನ ನಮಗೆ ಸ್ಫೂರ್ತಿಯಾಗಲಿ. ಆಮೇನ್. ಹಲ್ಲೆಲೂಯಾ.